ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜಯರಾಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾ ಯಶ್ಚರಿತೌ ವಾಚನ್ನ ಸದದಾತ್ ಅನೇಕ ಕಿರಣಃ ತ್ರೈಲೋಕ್ಯ ದೀಪೋರಭಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು. ದ್ವಾದಶಿ ತಿಥಿ, ಅನುರಾಧ ನಕ್ಷತ್ರ. ಈ ದಿವಸ ಶಾಖವ್ರತ ಪ್ರಾರಂಭ. ಶಾಖವ್ರತ ಅಂತಂದರೆ, ಶಾಖ ಅಂದರೆ ತರಕಾರಿ ಅಂತ. ತರಕಾರಿ ವ್ರತ ಏನಪ್ಪ ಅಂದರೆ, ತರಕಾರಿಯನ್ನು ಬಿಟ್ಟು ವರ್ಜ್ಯ, ಅದನ್ನು ಬಿಟ್ಟು ಉಳಿದದ್ರಲ್ಲಿ ಏನು ನಾವು ಜೀವನ ನಡೆಸ್ತಕ್ಕಂಥ ಒಂದು ಕ್ರಮ. ಯಾವುದು ಇಲ್ಲ ಅಂದರೂ ಮನುಷ್ಯನಿಗೆ ಬದುಕಲಿಕ್ಕೆ ಬೇರೆ ಮಾರ್ಗವನ್ನು ಅನುಸರಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ವ್ರತಗಳು ಪ್ರಾರಂಭ ಆಗಿದ್ದು. ಶಾಖವ್ರತ ಮತ್ತು ಮುಂದಿನ ತಿಂಗಳಿನಲ್ಲಿ ದಧಿವ್ರತ, ಅದರ ಮುಂದಿನ ತಿಂಗಳು ಕ್ಷೀರ ಅಂದರೆ ಹಾಲಿನ ವರ್ಜ್ಯ ಕ್ಷೀರವ್ರತ, ಅದರ ಮುಂದಿನ ತಿಂಗಳು ದ್ವಿದಳ ಧಾನ್ಯ ವ್ರತ ಅಂತ. ಹೀಗೆ ಶಾಖ, ದಧಿ, ಕ್ಷೀರ, ದ್ವಿದಳ. ಆಯಾ ತಿಂಗಳುಗಳಲ್ಲಿ ಆಯಾ ವಸ್ತುಗಳ ಕೊರತೆ ಉಂಟಾಗುತ್ತೆ. ಈಗ ನೋಡಿ, ಬಿತ್ತನೆಯ ಕಾಲ, ಮಳೆ, ಬಗ್ಗಡ, ಕೆಸರು, ಈಗ ತರಕಾರಿ ಅಷ್ಟಾಗಿ ಸಿಗಲ್ಲ, ಅಭಾವ ಇರುತ್ತೆ ಅನ್ನೋ ಕಾರಣಕ್ಕೆ ಈಗ ಬಿಡಿ ನಾವು ಕಲ್ಪನೆಗೂ ಮಾಡಲಾಗದಂತಹ ಸ್ಟೋರೇಜ್ಗಳು ಬಂದುಬಿಟ್ಟಿದೆ. ಸರ್ವಕಾಲದಲ್ಲೂ ಸರ್ವ ಋತುವಿನ ಆಹಾರವೂ ಸಿಕ್ಕಿಬಿಡುತ್ತೆ. ಹಿಂದೆ ಹಾಗಿರಲಿಲ್ಲ. ಆ ಕಾರಣದಿಂದಾಗಿ ಈ ವ್ರತಗಳೆಲ್ಲ ಚಾಲ್ತಿಯಲ್ಲಿದ್ದವು. ಅಂತೂ ಈ ಒಂದು ಮಾಸದಿಂದ ನಾಳಿದ್ದು ಇನ್ನೇನು 10ನೇ ತಾರೀಕು ಗುರುಪೌರ್ಣಿಮೆವರೆ ಶುರುವಾಗುತ್ತೆ. ಒಂದು ಕಡೆ ನೆಲೆ ನಿಂತು ಯಾವುದು ಅಭಾವವೋ ಅದನ್ನು ಪಕ್ಕಕ್ಕಿಟ್ಟು ಇದ್ದುದರಲ್ಲಿ ಬದುಕುವುದು ಹೇಗೆ ಅನ್ನೋ ದೃಷ್ಟಿಯಲ್ಲಿ ಶುರುವಾದಂಥ ಒಂದು ವ್ರತಗಳಿವೆಲ್ಲ. ಹೀಗಾಗಿ ಮನುಷ್ಯ ಇದನ್ನು ರೂಢಿಸ್ಕೊಳ್ಬೇಕು. ಯಾವುದಿಲ್ಲ ಅಂದರೂ ಪರವಾಗಿಲ್ಲಪ್ಪ, ನನಗೆ ಕೊರತೆ, ಅದು ಕೊರತೆ ಅಲ್ಲ, ಕೊರತೆ ಅಂತ ಅನ್ನಿಸಿದಾಗ ನಮಗೆ ದುಃಖ ಶುರುವಾಗುತ್ತೆ. ಯಾವಾಗ ಅದನ್ನು ಮೀರ್ತೀವಿ ಆ ಸಂದರ್ಭದಲ್ಲಿ ನಮಗೆ ಗೆಲುವು. ಅದು ಜೀವನೋತ್ಸಾಹ, ಅದು ಜೀವನದ ದಾರಿ. ಅದನ್ನು ಅರ್ಥ ಮಾಡಿಕೊಳ್ಳೋ ಒಂದು ತಿಳಿವನ್ನು ಕೊಡ್ತಕ್ಕಂಥ ವ್ರತವಾಗಿದೆ ಇದು. ಅಂತೂ ಸೋಮವಾರ ಈ ದಿವಸ ಈಶ್ವರನ ಆರಾಧನೆ ಮಾಡಿ, ಈಶ್ವರನೇ ಅರಿವಿದ್ರೇ ನಮಗೆ ಎಲ್ಲ ಬಗೆಯ ಕೊರತೆ ಅನಿಸಲ್ಲ, ಸಂತೋಷ, ಮದ, ಮಾತ್ಸರ್ಯಕ್ಕೆ ದಾರಿ ಮಾಡಿಕೊಡಲ್ಲ. ಹೀಗಾಗಿ ಈಶ್ವರನ ಆರಾಧನೆ ಮಾಡಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ದಾಮೋದರ ಅವರು ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 11/5/1988, ಸಮಯ 6:05 ಸಂಜೆ. ಅವರ ಪ್ರಶ್ನೆ, ಮದುವೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ದಾಮೋದರ ಅವರ ಪ್ರಶ್ನೆ ವಿವಾಹದ ಬಗ್ಗೆ ಇದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಕುಜ ತುಂಬ ಚೆನ್ನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಆದರೆ ಸಪ್ತಮದಲ್ಲಿ ಗುರು ಸೇರಿದ್ದಾನೆ. ಅದು ರವಿ ಈ ಲಗ್ನಕ್ಕೆ ಸ್ವಲ್ಪ ಮಾರಕ. ಅವನು ಷಷ್ಠಾಧಿಪತಿ. ಹೀಗಾಗಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಸ್ವಚ್ಛಸ್ಥೋಪಿ ಶುಭೋ ಭಾವಹಾನಿಂ ದುಸ್ಥಾನಪೋ ಯದಿ ಅಂತ. ಉಚ್ಚಸ್ಥಾನದಲ್ಲೇ ಇರಬಹುದು ಶುಭಗ್ರಹಗಳು, ಆದರೆ ಅಥವಾ ಒಳ್ಳೆ ಯಾವುದೇ ಶುಭ ಸ್ಥಾನದಲ್ಲಿ ಇರಬಹುದು, ಆದರೆ ಅವರು ದುಸ್ಥಾನದ ಅಧಿಪತಿ ಆಗಿರಬಾರ್ದು ಅಂತ. ಇಲ್ಲಿ ದುಸ್ಥಾನದ ಅಧಿಪತಿಯಾದ ಗುರು ಸಪ್ತಮದಲ್ಲಿದ್ದಾನೆ. ಇದು ಸ್ವಲ್ಪ ತೊಂದರೆ ಅಂತ. ಹೀಗಾಗಿ ರವಿಯೂ ಕೂಡ ಸಪ್ತಮದಲ್ಲಿ, ರವಿಗೂ ಒಳ್ಳೆ, ಆದರೆ ಉಚ್ಚ ರವಿ, ಹೀಗಾಗಿ ಮಾಫಿ, ತೊಂದರೆ ಇಲ್ಲ ಅಂತ. ಆದರೆ ಇದು ಗುರು ರವಿ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಪ್ರಸ್ತುತ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ನಡೀತಾ ಇದೆ. ನೋಡಿ, ಅವಕಾಶ ಇದೆ. ಗುರುಗ್ರಹ ಶಾಂತಿಯೇ ಬೇಕು. ಶಾಂತಿ ಮಾಡಿಸಿದ ನಂತರದಲ್ಲಿ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಕ್ರಮಬದ್ಧವಾಗಿ ಆ ಶಾಂತಿಯನ್ನು ಮಾಡಿಸಿ, ಅದು ನಿಮಗೆ ನಿಮ್ಮ ಅಪೇಕ್ಷಿತ ಫಲವನ್ನು ಖಂಡಿತ ಈಡೇರಿಸುತ್ತೆ. ಈಡೇರಿಸಲಿ ಭಗವಂತ ಅಂಥದ್ದೊಂದು ಕೃಪೆ ಮಾಡಲಿ ತಮಗೆ.
ಸರಿ ಶಾಸ್ತ್ರಿಗಳೇ, ಸುದರ್ಶನ್ ಅವರು ಬೇಲೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 13/7/1998, ಸಮಯ 6:15 ಸಂಜೆ. ಅವರ ಪ್ರಶ್ನೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೇವೆ ಮಾಡಬಹುದಾ, ಕೆಲಸ ಸಿಗುತ್ತಾ, ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುದರ್ಶನ್ ಅವರ ಪ್ರಶ್ನೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದಾ ಅಂತ ಕೇಳಿದಾರಲ್ವ. ಜಾತಕ ನೋಡೋಣ. ನೋಡಿ, ತಮ್ಮದು ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮಗೆ ಅಷ್ಟಮದಲ್ಲಿದ್ದಾನೆ. ಈಗಷ್ಟೇ ಹೇಳ್ತಾ ಇದ್ದೆ, ಒಳ್ಳೆ ದುಸ್ಥಾನದಲ್ಲಿ ಸೇರಿಬಿಟ್ರೆ ಬಹಳ ಕಷ್ಟ ಆಗುತ್ತೆ ಅಂತ. ಅದೃಷ್ಟವಶ ದುಸ್ಥಾನದ ಅಧಿಪತಿ ಅಲ್ಲ ಅವನು, ಹೀಗಾಗಿ ತೊಂದರೆ ಇಲ್ಲ. ಆದರೆ ಗುರು ಚೆನ್ನಾಗಿದೆ ನಿಮ್ಮ ಜಾತಕದಲ್ಲಿ. ನೀವು ಬ್ಯಾಂಕಿಂಗ್ ಎಕ್ಸಾಮ್ ತೊಗೋಬಹುದಾ, ಆ ಕ್ಷೇತ್ರದಲ್ಲಿ ಹೋಗಬಹುದಾ ಅಂದರೆ ಖಂಡಿತ ಪ್ರಯತ್ನ ಮಾಡಬಹುದು. ನಿಮಗೆ ಅವಕಾಶ ಇದೆ, ಪ್ರಯತ್ನ ಮಾಡಿ. ಗುರು ದೃಷ್ಟಿ ಇದೆಯಲ್ಲ, ಹಂಸಯೋಗದ ದೃಷ್ಟಿ ಕರ್ಮಸ್ಥಾನಕ್ಕೆ ಬಿದ್ದುಬಿಟ್ರೆ ಅಲ್ಲಿ ಶಾಸ್ತ್ರದಲ್ಲಿ ಗುರುವಿಗೆ ಮಹತ್ತರವಾದ ಸ್ಥಾನ ಇದೆ. ಗುರು ಒಬ್ಬ ಚೆನ್ನಾಗಿದ್ಬಿಟ್ರೆ ಅಲ್ಲಿ ನಿಶ್ಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರೋರಧಿಕಮಸ್ತ್ಯಖಿಲ ಗ್ರಹೇಭ್ಯ, ಇದು ಮಾತು. ಹೀಗಾಗಿ ಆ ಗುರುವಿನ ದೃಷ್ಟಿ ಕರ್ಮಸ್ಥಾನದಾಗ ಇದ್ದಾಗ ಅವನು ಒಂದು ದಾರಿ ತೋರಿಸ್ತಾನೆ. ಗುರುವು ಕೂಡ ಧನಕಾರಕ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ರಾಮಚಂದ್ರ ಅವರು ಬಾಗಲಕೋಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 6/8/1959, ಸಮಯ 10:30 ಬೆಳಗ್ಗೆ. ಅವರ ಪ್ರಶ್ನೆ, ನೆಮ್ಮದಿ ಸುಖ ಇಲ್ಲವೇ ಇಲ್ಲ, ಮುಂದಾದರೂ ಸುಖ ಸಿಗುತ್ತಾ, ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಾಮಚಂದ್ರ ಅವರ ಪ್ರಶ್ನೆ, ನೆಮ್ಮದಿ ಸಿಗುತ್ತಾ ಮುಂದೆ ಅಂತ. ನಿಮ್ಮ ಜಾತಕವನ್ನು ನೋಡೋಣ. ರಾಮಚಂದ್ರ ಅಂತ ಹೆಸರಿಟ್ಕೊಂಡ್ಮೇಲೆ ನಾವು ಸುಖವಾಗಿರಬೇಕಾಗತ್ತೆ. ಇದ್ದುದರಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಶ್ರೀರಾಮನಿಗೂ ತಪ್ಪಲಿಲ್ವಲ್ವೇನ್ರಿ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ನೋಡಿ, ಪ್ರಸ್ತುತ ನಿಮ್ಮ ಜಾತಕ ಗಮನಿಸಿದ್ರೆ ಈಗ ನಿಮ್ಮದು ಇದು ಕನ್ಯಾ ಲಗ್ನ. ಈಗ ಪ್ರಸ್ತುತ ಕಾಲ ನಡೀತಾ ಇರತಕ್ಕಂಥ ತಮಗೆ ಗುರುದಶೆಯಲ್ಲಿ ಈಗ ಶನೈಶ್ಚರನ ಭಕ್ತಿ ನಡೀತಾ ಇದೆ. ಶನೈಶ್ಚರ ನಿಮಗೆ ಸುಖಸ್ಥಾನದಲ್ಲಿದ್ದಾನೆ. ನೋಡಿ, ಅವನು ಷಷ್ಠಾಧಿಪತಿಯೂ ಹೌದು, ಪಂಚಮಾಧಿಪತಿಯೂ ಹೌದು. ಷಷ್ಠಾಧಿಪತ್ಯ ಜಾಸ್ತಿ, ಯಾಕೆಂದರೆ ಅದು ಮೂಲ ತ್ರಿಕೋಣ ಸ್ಥಾನ. ಹೀಗಾಗಿ ದುಸ್ಥಾನದ ಅಧಿಪತಿ, ರೋಗದ ಅಧಿಪತಿ, ಗಾಯದ ಅಧಿಪತಿ ಬಂದು ಸುಖಸ್ಥಾನದಲ್ಲಿ ಕೂತ್ರೆ ಸುಖ ಎಲ್ಲಿ ಅದು? ಹೀಗಾಗುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಈಶ್ವರನ ಆರಾಧನೆ. ಗುರುಕ್ಷೇತ್ರದಲ್ಲಿರುವ ಶನೈಶ್ಚರನಿಗೆ ಈಶ್ವರ ಪ್ರಾರ್ಥನೆ ಹೇಳಿದೆ. ಪ್ರತಿ ಶನಿವಾರ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡಿ. ಅದು ನಿಮ್ಮನ್ನು ಕ್ರಮೇಣ ನಿಮ್ಮ ಮನಸ್ಸಿಗೆ ಒಂದು ಶಾಂತತೆ ಕೊಡುತ್ತೆ. ಮತ್ತು ಪ್ರಧಾನವಾದ ಅಂಶ, ಒಂದು ಸಲ ಸಾಧ್ಯವಾದರೆ ಸುಂದರಕಾಂಡ ಪಾರಾಯಣ ಮಾಡಿಸಿ. ಇವೆರಡೂ ನೋಡಿ, ತುಂಬ ಮನಸ್ಸಿಗೆ ನೀವು ಕೇಳ್ತಾ ಇದ್ದೀರಲ್ಲ ನೆಮ್ಮದಿ ಸಿಗುತ್ತಂತ, ಸುಂದರಕಾಂಡ ಪಾರಾಯಣ ಮಾಡಿಸಿ ನೋಡಿ. ಅದು ನಿಮಗೆ ಎಂಥ ಅನುಭವ ತಂದು ಕೊಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಂಜೀವ್ ಅವರು ಬೆಳಗಾವಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 17/12/1960, ಸಮಯ 8:33 ಬೆಳಗ್ಗೆ. ಅವರ ಪ್ರಶ್ನೆ, ಹಣಕಾಸಿನ ಸಮಸ್ಯೆ ಇದೆ, ವ್ಯಾಪಾರದಲ್ಲಿ ಲಾಭ ಇಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಸೂಕ್ತ ಸಲಹೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಸಂಜೀವ್ ಅವ್ರ ಪ್ರಶ್ನೆ, ಅವರು ಹಣಕಾಸು ವ್ಯಾಪಾರದಲ್ಲೂ ಅಷ್ಟು ಇದೆ ಅನುಕೂಲ ಇಲ್ಲ, ಯಾವಾಗ ಸರಿ ಹೋಗುತ್ತೆ ಅಂತ ನೋಡೋಣ. ನೋಡಿ, ತಮ್ಮದು ಜಾತಕ ಹೇಗಿದೆ ಅಂದರೆ ವ್ಯವಹಾರದ ಅಧಿಪತಿ, ಕರ್ಮಾಧಿಪತಿ ಎರಡೂ ಒಬ್ಬನೇ ಆಗಿದ್ದಾನೆ. ಅವನು ಬಂದು ವ್ಯಯದಲ್ಲಿದ್ದಾನೆ. ನಿಮಗೆ ಕರ್ಮಾಧಿಪತಿ ವ್ಯಯದಲ್ಲಿದ್ದಾಗ ಕಾರ್ಯಹೀನತೆ, ಲಾಭಹೀನತೆ, ಅಲೆದಾಟ, ವೃಥಾ ವ್ಯಯ ಇವುಗಳನ್ನು ಸೂಚಿಸುತ್ತೆ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥ ಕಾಲ, ಈಗ ಚಂದ್ರದಶೆಯಲ್ಲಿ ರವಿಭಕ್ತಿ ನಡೀತಾ ಇದೆ. ಮುಂದೆ ಈಗ ಚಂದ್ರನ ಕಾಲ ಪ್ರಾರಂಭವಾಗುತ್ತೆ. ಚಂದ್ರ ನಿಮಗೆ ಆತನು ವ್ಯಯದಲ್ಲಿದ್ದಾನೆ. ಇದು ನೋಡಿ, ಭಗವಂತನ ಆರಾಧನೆ ಬೇಕು. ಯಾವ ಆರಾಧನೆ ಅಂತಂದರೆ ದುರ್ಗಾ ಪ್ರಾರ್ಥನೆ ಮಾಡ್ತಾ ಬನ್ನಿ. ದುರ್ಗಾ ಸನ್ನಿಧಾನದಲ್ಲಿ ಪ್ರತಿ ಸೋಮವಾರ ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಸ್ವಲ್ಪ ಸಣ್ಣಕ್ಕಿ ಪಾಯಸ, ಅದರಿಂದ ಪಾಯಸ ಮಾಡ್ತಾರೆ ದೇವಸ್ಥಾನದಲ್ಲೇ, ಕೇಳಬೇಕು ನೀವು. ಸಣ್ಣಕ್ಕಿ ಪಾಯಸ ಮಾಡಿಸಿ ಅಮ್ಮನವರಿಗೆ ನೈವೇದ್ಯ ಮಾಡಿಸಿ ಅದನ್ನು ಪ್ರಸಾದ ತಗೊಳ್ಳಿ. ಹೀಗೆ ನೀವು 1 ವರ್ಷ ಕಾಲ ಸತತವಾಗಿ ಮಾಡಿಸ್ಬೇಕು, ಪ್ರತಿ ಸೋಮವಾರ. ಇದನ್ನು ಮಾಡಿಸಿ ಅಮ್ಮನವರ ಅನುಗ್ರಹದಿಂದ ಕಷ್ಟಗಳೆಲ್ಲ ಭಸ್ಮ ಆಗಿಬಿಡುತ್ತೆ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಇನ್ನು ಮೋಹನ್ ಕುಮಾರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/6/1989, ಸಮಯ 1:40 ಮಧ್ಯರಾತ್ರಿ. ಅವರ ಪ್ರಶ್ನೆ, ಕೆಲಸ ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮೋಹನ್ ಕುಮಾರ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ. ವಿವಾಹ ಆಗ್ತಾ ಇಲ್ಲ, ಏನು ಪರಿಹಾರ ಹೇಳಿ ಅಂತ. ಜಾತಕ ನೋಡಿದ್ರೆ ನೋಡಿ, ತಮ್ಮದು ಮೀನ ಲಗ್ನ, ಲಗ್ನದಿಂದ ಸಪ್ತಮಾಧಿಪತಿ ಬುಧ ನಿಮಗೆ ತೃತೀಯದಲ್ಲಿದ್ದಾನೆ. ಗುರುವಿನ ಜೊತೆಗೆ ಶನಿ ದೃಷ್ಟಿ ಇದೆ. ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಮ್ ಅಂತ ಒಂದು ಮಾತಿದೆ. ವಿವಾಹ ಸ್ಥಾನಕ್ಕೆ ಪಾಪಗ್ರಹಗಳ ದೃಷ್ಟಿ ಇದ್ದರೆ ಸ್ವಲ್ಪ ತೊಡಕಾಗುತ್ತೆ, ಈ ಥರ ವಿಳಂಬ ಆಗಬಹುದು, ಅನುಕೂಲವಾಗದೇ ಇರತಕ್ಕಂಥದ್ದು ಇದೆಲ್ಲ ಇದೆ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಬುಧನ ಡಿಸೆಂಬರ್ವರೆಗೆ ಒಂದು ಅವಕಾಶ ಖಂಡಿತ ಇದೆ. ಹೀಗಾಗಿ ನೀವು ಒಂದು ಶನೈಶ್ಚರ ಶಾಂತಿ ಮಾಡಿಸಿ. ಶನೈಶ್ಚರ ಶಾಂತಿ ಮಾಡಿಸೋದ್ರಿಂದಾಗಿ, ಯಾಕೆಂದರೆ ಶನಿ ದೃಷ್ಟಿ ಯಾವ ಗ್ರಹದಿಂದ ತೊಂದರೆ ಇದೆಯೋ ಅದರ ಶಾಂತಿಯಿಂದಾಗಿ ಆ ದಾರಿ ಸುಲಭ ಆಗುತ್ತೆ ಅಂತ ಒಂದು ಸಲ ಪ್ರಯತ್ನ ಮಾಡಿ ಒಂದು ಶ್ರೀನಿವಾಸ ಕಲ್ಯಾಣ ಮಾಡಿಸಿ. ಇದು ನಿಮಗೆ ತುಂಬ ಸಹಾಯವಾಗಬಹುದು. ನನಗನ್ಸುತ್ತೆ ಡಿಸೆಂಬರ್ ವೇಳೆಗೆ ಅಂಥದ್ದು ಒಂದು ಅನುಕೂಲ ಉಂಟಾಗುತ್ತೆ. ಆ ಶ್ರೀನಿವಾಸ ಕಲ್ಯಾಣ ಮಾಡಿಸೋದ್ರಿಂದ ಕ್ಷೇತ್ರದಲ್ಲಿ ಎಲ್ಲಾದರೂ ಮಾಡಿಸಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಹೇಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು, ರವಿ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ಮಿಥುನ ರಾಶಿಯಲ್ಲಿ. ಇನ್ನು ಬುಧ ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ. ಕುಜ ಕೇತು ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ಸಿಂಹ ರಾಶಿಯಲ್ಲಿ. ಇನ್ನು ಚಂದ್ರನ ಜೊತೆಗೆ ಈ ದಿವಸ ಮಾಂದಿ ಉದಯಾಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ರಾಹು ಶನೈಶ್ಚರರು ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ನೋಡಿ ಸ್ವಲ್ಪ ತೊಡಕು, ಸಂಕಷ್ಟ, ದುಃಖದ ವಾತಾವರಣ ಸೂಚಿಸ್ತಾ ಇದೆ. ಬಂಧುಗಳಲ್ಲಿ, ಸ್ನೇಹಿತರ ಜೊತೆಗೆ ಹುಷಾರಾಗಿರಿ. ವಸ್ತು ನಷ್ಟತೆಯನ್ನು ಸೂಚಿಸ್ತಾ ಇದೆ. ಮುಖ್ಯವಾದದ್ದು ಕಳೆದು ಹೋಗಿಬಿಡುತ್ತೆ ಅಥವಾ ನಷ್ಟವಾಗುತ್ತೆ, ಅದರಿಂದ ವ್ಯಥೆ ಉಂಟಾಗುತ್ತೆ. ಆ ಥರದೊಂದು ಇದೆ, ಹುಷಾರು. ಇನ್ನು ಈ ದಿವಸ ಕೆಲಸಗಳಲ್ಲೂ ಸ್ವಲ್ಪ ಮಟ್ಟಿಗೆ ಮನಸ್ಸು ಮಂಕಾಗಿರುತ್ತೆ, ಉತ್ಸಾಹ ಕಡಿಮೆ ಆಗುತ್ತೆ. ಆ ರೀತಿಯ ಒಂದು ಸಂದರ್ಭ ಇದೆ ಈ ದಿವಸ. ಈ ದಿವಸ ನೀವು ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪ, ಸ್ವಲ್ಪ ಬೆಂಕಿ ವಾತಾವರಣ ಇರುತ್ತದೆ, ಅಥವಾ ಕೋಲ್ಡ್ ವಾರ್ ಅದನ್ನು ಅರ್ಥ ಮಾಡ್ಕೋಬಹುದು. ಆ ರೀತಿಯಲ್ಲಿ ಇರ್ತದೆ, ಆ ಲಕ್ಷಣ ಇದೆ. ಇನ್ನು ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇರ್ತದೆ, ಅದರಲ್ಲೇನು ಸಂಶಯ ಇಲ್ಲ. ಈ ದಿವಸ ಸಹೋದರ ಸಹಕಾರ ಚೆನ್ನಾಗಿದೆ, ಹಣಕಾಸಿನ ಸಹಾಯ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರಿಗೂ ತುಂಬ ಚೆನ್ನಾಗಿದೆ. ಸಮಸ್ಯೆ ಇರೋದು ದಾಂಪತ್ಯದಲ್ಲಿ. ಇದರ ನಿವಾರಣೆಗೆ ಈ ದಿವಸ ರಾಮಸ್ಮರಣೆ ಮಾಡಿ ತುಂಬ ಅನುಕೂಲ ಆಗುತ್ತೆ. ಸುಂದರಕಾಂಡ ಪಾರಾಯಣವೂ ಮಾಡಿಸಬಹುದು, ಸ್ಮರಣೆಯೂ ಆಗಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ಆರೋಗ್ಯ ಮತ್ತು ಸಾಲ ಇವುಗಳ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಬೇಕು. ತುಂಬ ಒಂದು ಕೆಟ್ಟ ವ್ಯೂಹಕ್ಕೆ ಸಿಕ್ಕಾಕೊಂಡ್ಬಿಡೋ ಲಕ್ಷಣ ಇದೆ. ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಯಾವುದೋ ಒಂದು ದುಶ್ಚಟ ಅಥವಾ ಇನ್ಯಾವುದೋ ವ್ಯಸನ ಇಂಥವುಗಳಿಗೆ ಬಲಿಯಾಗೋ ಸಾಧ್ಯತೆ ಹೆಚ್ಚಾಗಿದೆ ಇವರೇ. ಹೀಗಾಗಿ ಬಹಳ ಹುಷಾರಾಗಿರಬೇಕು ಈ ದಿವಸ. ಸಹವಾಸ ಸಂಘದೋಷ ತುಂಬ ತೊಂದರೆ ಮಾಡುತ್ತೆ. ಇನ್ನು ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಇನ್ನು ಸ್ತ್ರೀಯರಿಗೆ ಸ್ವಲ್ಪ ಶಾಪಿಂಗ್ ಜಾಸ್ತಿ ಈ ದಿವಸ, ಖರ್ಚು ಜಾಸ್ತಿ, ಅದನ್ನು ಸೂಚಿಸ್ತಾ ಇದೆ, ಹುಷಾರು. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ದುರ್ಗಾ ಸ್ತುತಿ, ದುರ್ಗಾ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಕರ್ಕಟಕ ರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಚಂಚಲ ಬುದ್ಧಿಯಿಂದ ಆ ವ್ಯತ್ಯಾಸ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆ, ಹುಷಾರು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ಮನಸ್ತಾಪ, ಅವರಿಂದಾಗಿಯೇ ಸಿಟ್ಟು, ಕೋಪ ಇವೆಲ್ಲ ಬರೋ ಸಾಧ್ಯತೆ ಇದೆ ಈ ದಿವಸ. ಹೈಯರ್ ಸ್ಟಡೀಸ್ ಮಾಡೋರಿಗೆ ಬುದ್ಧಿ ಚಂಚಲವಾಗುತ್ತೆ, ಹಾದಿ ತಪ್ಪೋ ಸಾಧ್ಯತೆ ಹೆಚ್ಚಾಗಿದೆ, ಹುಷಾರು. ಮನಸ್ಸು ಮಂಕಾಗಿರುತ್ತೆ ಈ ದಿವಸ. ಮತ್ತು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ, ಅನುಕೂಲದ ವಾತಾವರಣ ಇದೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಅಧಿಕಾರದ ಬಲ ಇತ್ಯಾದಿಗಳನ್ನು ಸೂಚಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಆದರೆ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಕೃಷಿಕರಿಗೆ ವಿಘ್ನಗಳು, ತೊಡಕನ್ನು ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳಿಗೆ ಸ್ನೇಹಿತರ ಜೊತೆಗೆ ಜಗಳ, ಕಲಹ ಇದನ್ನು ಸೂಚಿಸ್ತಾ ಇದೆ. ನೀರಿನ ಪ್ರಮಾದಗಳನ್ನು ಸೂಚಿಸ್ತಾ ಇದೆ, ಹುಷಾರು. ಪ್ರಾರ್ಥನೆಗೆ ದಿವಸ ಗಂಗಾ ಸ್ಮರಣೆ, ಗಂಗಾ ಪ್ರಾರ್ಥನೆ, ದುರ್ಗಾ ಪ್ರಾರ್ಥನೆ ಎಲ್ಲ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಲಾಭ ಇದೆ, ಅನುಕೂಲ ಚೆನ್ನಾಗಿದೆ. ಆದರೆ ಈ ದಿವಸ ಸಹೋದರಲ್ಲಿ ಮನಸ್ತಾಪ ಬರುತ್ತೆ. ಸ್ತ್ರೀಯರಿಗೆ ಭಯದ ವಾತಾವರಣ
ಆತಂಕದ ವಾತಾವರಣ ಸೂಚಿಸ್ತಾ ಇದೆ. ಕಿತ್ತಾಟ, ಜಗಳ, ಕಲಹ, ಅದು ತಾರಕಕ್ಕೆ ಹೋಗೋದು, ಕೋಪ, ಈ ಥರದ್ದಿದೆ, ಹುಷಾರಾಗಿರಿ. ಇನ್ನು ಈ ದಿವಸ ಸಹಾಯಕರು, ಸೇವಕರಿಂದ ಉತ್ತರ ಇಲ್ಲ, ಸೈಲೆಂಟ್ ಆಗಿಬಿಟ್ಟಿರ್ತಾರೆ ಅವರು, ಅದು ನಿಮಗೆ ಕಿರಿಕಿರಿ ಉಂಟು ಮಾಡುತ್ತೆ. ಈ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳಿದ್ದಾವೆ. ಬೌದ್ಧಿಕ ಸಹಾಯಗಳು, ಬೌದ್ಧಿಕ ಸಹಕಾರಗಳು, ಅನುಕೂಲ ಉಂಟಾಗೋದು ಈ ತೀರ ತುಂಬ ಚೆನ್ನಾಗಿದೆ. ಇನ್ನು ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ, ಲಾಭದಾಯಕವಾಗಿರ್ತದೆ. ಆದರೆ ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಸ್ತ್ರೀಯರಿಗೆ, ಹೆಣ್ಮಕ್ಕಳಿಗೆ ಶಾಲೆಗೆ ಹೋಗುವ ಸಂದರ್ಭದಲ್ಲೋ ಅಥವಾ ಇನ್ನೇನೋ ಅಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಒಂಥರ ವಿಷವರ್ತುಲ ಅಂಥದ್ದು ಒಂದು ವ್ಯೂಹ ನೀವು ಕಂಗಾಲಾಗೋ ಸಾಧ್ಯತೆ ಇದೆ. ಹುಷಾರು, ಎಚ್ಚರವಾಗಿರಿ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ತೊಂದರೆ, ಹೆಣ್ಣುಮಕ್ಕಳ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಹುಷಾರು. ಉಳಿದ ಹಾಗೆ ಸಂಗಾತಿಯ ಅನ್ಯೋನ್ಯತೆ, ಸಾಮರಸ್ಯ, ಈ ಪುಷ್ಪ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಆಭರಣ ಮತ್ತು ಗಿಫ್ಟ್ ಸೆಂಟರ್ಗಳು, ಈ ವ್ಯಾಪಾರಿಗಳಿಗೆಲ್ಲ ತುಂಬ ಲಾಭದಾಯಕವಾಗಿದೆ. ಕೆಲಸದಲ್ಲೂ ಅನುಕೂಲ ಇದೆ ಈ ದಿವಸ. ಈ ದಿವಸ ನೀವು ದುರ್ಗಾ ಕವಚ ಅಥವಾ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಅಲೆದಾಟ, ಶ್ರಮ, ಕಾಲಿಗೆ ಪೆಟ್ಟಾಗ್ತಕ್ಕಂಥದ್ದು, ವ್ಯಯ, ತುಂಬ ಖರ್ಚು ಅತಿಯಾಗಿಬಿಡುತ್ತೆ. ಅದು ನಿಮಗೆ ಚೇತರಿಸ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿಬಿಡುತ್ತೆ. ಕಷ್ಟ ಆಯ್ತಲ್ಲಪ್ಪ ಅಂತ ಅನಿಸುತ್ತೆ. ಆ ರೀತಿಯಲ್ಲಿದೆ. ಬುದ್ಧಿ ಮಂಕಾಗುತ್ತೆ ಈ ದಿವಸ. ಹುಷಾರು. ಉಳಿದ ಹಾಗೆ ಈ ದಿವಸ ಸ್ನೇಹಿತರಿಂದ ಸಹಕಾರ ತುಂಬ ಚೆನ್ನಾಗಿದೆ. ಅವರ ಸಲಹೆ ತೊಗೊಂಡ್ರೆ ಬಹಳ ಒಳ್ಳೆಯದು. ಈ ದಿವಸ ಗಂಟಲು ಬಾಧೆ ಸೂಚಿಸ್ತಾ ಇದೆ. ಹುಷಾರು. ಪ್ರಾರ್ಥನೆ ಈ ದಿವಸ ನೀವು ಕೂಡ ನರಸಿಂಹ ಪ್ರಾರ್ಥನೆ, ದುರ್ಗಾ ಪ್ರಾರ್ಥನೆ, ಎರಡು ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ. ಸ್ತ್ರೀಯರಿಗೆ ಹೆಚ್ಚಿನ ಲಾಭ, ಬಲ, ವಿದೇಶ ವಹಿವಾಟಿನ ಅನುಕೂಲ, ಸಂಗಾತಿಯಲ್ಲಿ ಸಾಮರಸ್ಯ, ಅವರಿಂದಾಗಿ ಲಾಭ, ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಶಿಕ್ಷಣ ಕ್ಷೇತ್ರದವರಿಗೆ ಚೆನ್ನಾಗಿದೆ. ಸ್ತ್ರೀಯರಿಗೆ ಅಧಿಕಾರದ ಬಲವನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ ಇವರೇ. ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಲ ಇಲ್ಲ ಅಂತಲ್ಲ, ಬಲ ಇದೆ, ಆದರೆ ವಿಘ್ನಗಳು ಬರೋ ಸಾಧ್ಯತೆ ಇದೆ. ತೊಡಕು, ವಿಘ್ನ ಸೂಚಿಸ್ತಾ ಇದೆ. ಹುಷಾರು. ಎಷ್ಟು ಪ್ರಯತ್ನ ಮಾಡಿದ್ರೂ ಮತ್ತೆ ಮತ್ತೆ ತೊಂದರೆ, ಅದನ್ನು ಸೂಚಿಸ್ತಾ ಇದೆ. ಇನ್ನು ಬುದ್ಧಿಬಲ ಇದೆ. ಮಕ್ಕಳ ವಿಚಾರದಲ್ಲಿ ತುಂಬ ಸಾಮರಸ್ಯ ಇದೆ. ಸ್ನೇಹಿತರಿಂದ ತುಂಬ ಉಪಕಾರ, ಅನುಕೂಲ ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಇನ್ನು ಪ್ರಯಾಣದಲ್ಲಿ ಸೌಖ್ಯತೆ ಕಾಣಬಹುದು. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಪ್ರಾರ್ಥನೆಗೆ ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿಗೆ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಸ್ನೇಹಿತರಿಂದ ತುಂಬ ಸಹಕಾರ, ಸಹೋದರರ ಸಹಕಾರ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲೂ ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ಮಟ್ಟಿಗೆ ಅಶುಚಿ, ಏನೋ ಒಂಥರ ಮೈಲಿಗೆ, ಅಸಮಾಧಾನ, ಈ ಥರದ್ದು. ಅಂದರೆ ಧರ್ಮ ಕಾರ್ಯಗಳಲ್ಲಿ ಹಿನ್ನಡೆ, ಸ್ವಲ್ಪ ಯಾಕೋ ಶುಭ ಸಮಾರಂಭ ಅಥವಾ ಇನ್ನೇನೋ ಉತ್ತಮ ಚಿಂತನೆಗಳಿಗೆ ಅವಕಾಶಗಳು ಕಡಿಮೆ ಆಗುತ್ತೆ. ಅದಕ್ಕೆ ವಿರೋಧಗಳು, ವಿಘ್ನಗಳು ಬರೋ ಸಾಧ್ಯತೆ ಇದೆ. ಇದರ ನಿವಾರಣೆಗೆ ಕೃಷ್ಣ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಮಹಾಸೇನ ಜನಕಾಯ ನಮಃ, ಶಿವನ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.